ಬೆಳಗಾವಿಯ ಸುವರ್ಣಸೌಧದ ಮುಂದೆ ಇವತ್ತು ಮಹಾಸಂಗ್ರಾಮವೇ ನಡೆದು ಹೋಗಿದೆ. ಪಂಚಮಸಾಲಿ ಮೀಸಲಾತಿ ಹೋರಾಟದ ಕಿಚ್ಚು ರಕ್ತದೋಕುಳಿ ಹರಿಸಿದೆ. ಸುವರ್ಣಸೌಧ ಮುತ್ತಿಗೆ ಹಾಕೋದಕ್ಕೆ ಹೊರಟವರನ್ನ ತಡೆಯುತ್ತಿದ್ದಂತೆ ದಂಗೆಯೇ ಎದ್ದಿದ್ದಾರೆ. ಸಿಕ್ಕವರ ಮೇಲೆ ಲಾಠಿ ಬೀಸುತ್ತಿರುವ ಪೊಲೀಸರು, ಓಡಿದರೂ ಬಿಡದೆ ಅಟ್ಟಾಡಿಸಿ ಬಾರಿಸುತ್ತಿರುವ ಖಾಕಿ ಪಡೆ, ಬುರುಡೆಗೆ ಬಿದ್ದ ಪೆಟ್ಟಿನಿಂದಾಗಿ ಸುರಿಯುತ್ತಿರುವ ರಕ್ತ, ಗೇಟ್ ಹತ್ತಲು ಹೋದವನು ಸುಸ್ತಾಗಿ ಉಸಿರು ತೆಗೆಯಲು ಪರದಾಟ ಇವೆಲ್ಲವೂ ಕಂಡುಬಂದಿದ್ದು ಬೆಳಗಾವಿಯ ಸುವರ್ಣಸೌಧದ ಮುಂದೆ ನಡೆದ ಪಂಚಮಸಾಲಿ ಹೋರಾಟದಲ್ಲಿ. ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡಬೇಕೆಂದು ಆಗ್ರಹಿಸಿ ಮತ್ತೊಂದು ಸುತ್ತಿನ ಸಂಘರ್ಷ ಶುರುವಾಗಿದೆ. ಇಷ್ಟು ಸಮಯ ಶಾಂತಿಯುತ ಹೋರಾಟ ನಡೆಸಿದವರು ಇಂದು ಇದ್ದಕ್ಕಿದ್ದಂತೆ ಶಾಂತಿಯನ್ನ ಕದಡಿದ್ದಾರೆ. ಕಲ್ಲುಗಳನ್ನು ಕೈಗೆತ್ತಿಕೊಂಡರು, ಚಪ್ಪಲಿಗಳನ್ನು ಎಸೆದರು. ಪ್ರತಿಭಟನೆಯ ಹೆಸರಲ್ಲಿ ಕಲ್ಲು ತೂರಾಟ ಆರಂಭವಾಗುತ್ತಿದ್ದಂತೆ ಪೊಲೀಸರ ಲಾಠಿಗಳು ಮಾತಾಡುವುದಕ್ಕೆ ಶುರುವಾಯಿತು. ನಂತರ ಅಕ್ಷರಶಃ ಅಲ್ಲಿ ನಡೆದಿದ್ದು ಗೊಂದಲ, ಗೋಜಲು. ಸಿಕ್ಕವರ ಬೆನ್ನಿನ ಮೇಲೆ ಪೊಲೀಸರ ಬಾಸುಂಡೆಗಳು. ನಮ್ಮ ನಿರ್ಧಾರ ಏನಿದೆ ಸುವರ್ಣ ವಿಧಾನಸಭೆ ಮುತ್ತಿಗೆ ಅಂತೇಳಿ, ಆ ನಿರ್ಧಾರದ ಯಾವುದೇ ಬದಲಾವಣೆ ಇಲ್ಲ. ಆ ನಿರ್ಧಾರ ಪ್ರಕಟಗೊಳ್ಳೋದ್ರೊಳಗಾಗಿನೇ ಮುಖ್ಯಮಂತ್ರಿಗಳಿಂದ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಮೀಸಲಾತಿ ಭರವಸೆ ಬರಲಿ ಅಂತೇಳಿ ನಾನು ಈ ಮೂಲಕ ಹಾಕಿಸಿದೆ. ಅವರು ಬಹಳ ಪ್ರಯತ್ನ ಪಟ್ಟರೆ, ದಿಕ್ಕು ತಪ್ಪಿಸೋದು, ಕುತಂತ್ರ ಮಾಡೋದು, ಒಡೆದಾಳೋ ಪ್ರಯತ್ನ ಬೇಕಾದ್ ಮಾಡಿದ್ರು. ನಮ್ಮ ಜನ ಹೆಂಗೆ ಬಂದಾರೆ, ಸೈನಿಕರಂತ ಬಂದಾರೆ, ನಡ್ಕಂತ ಬಂದಾರೆ, ಪಾದಯಾತ್ರೆ ಮುಖಾಂತರ ಬಂದಾರೆ. ನೀವು ಎಷ್ಟೇ ತೊಂದರೆ ಕೊಡ್ತೀರಿ ಅದು ನಿಮಗೆ ಬಹಳ ಕೆಟ್ಟ ಹೆಸರು. ತೊಂದರೆ ಕೊಡೋಕೆ ಹೋಗ್ಬಿಟ್ರೆ ಶಾಂತಿಯಿಂದ ಹೋರಾಟ ಮಾಡ್ತೀವಿ. ಹೋರಾಟವನ್ನ ಮಾಡು ಇಲ್ಲವೇ ಮಡಿ ಎಂಬ ರೀತಿಯಲ್ಲೇ ಪಂಚಮಸಾಲಿ ಗುರುಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ಆಯೋಜಿಸಿದಂತಿತ್ತು. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ, ನಮ್ಮ ಬೇಡಿಕೆ ಈಡೇರಿಸಬೇಕು ಎನ್ನುವುದರ ಮೂಲಕ ಸರ್ಕಾರಕ್ಕೆ ಮೀಸಲಾತಿ ಕೊಡೋದು ಬಿಟ್ಟು ಬೇರೇನೂ ಆಯ್ಕೆಯೇ ಇಲ್ಲ ಎಂಬಂತೆಯೇ ಎಚ್ಚರಿಕೆ ನೀಡಿದ್ರು. ಅಷ್ಟೇ ಅಲ್ಲದೆ ಹೋರಾಟ ಹತ್ತಿಕ್ಕಲು ಕುತಂತ್ರ ನಡೆದಿದೆ, ನಮ್ಮವರು ಸೈನಿಕರಂತೆ ಈ ಹೋರಾಟಕ್ಕೆ ಬಂದಿದ್ದಾರೆ ಎಂದು ಹುರಿದುಂಬಿಸುತ್ತಲೇ ಯಾರಿಗೂ ತೊಂದರೆ ಕೊಡಬೇಡಿ ಎಂಬ ಎಚ್ಚರಿಕೆಯ ಮಾತುಗಳನ್ನೂ ಹೇಳಿದ್ರು. ಆದರೆ ಮುಂದೆ ನಡೆದಿದ್ದು ಮಾತ್ರ ಪ್ರೀ ಪ್ಲಾನೋ ಅಥವಾ ಆಕಸ್ಮಿಕವೋ ಎನ್ನುವುದು ಬೇರೆಯ ಮಾತು. ಪೆಟ್ಟು ಬಿದ್ದಿದ್ದು ಮಾತ್ರ ಸಾಮಾನ್ಯ ಜನರಿಗೆ. ಆರಂಭದಲ್ಲಿ ಎಲ್ಲರೂ ತಾಳ್ಮೆಯಿಂದ ಭಜನೆ ಮಾಡಿಕೊಂಡಿದ್ರು. ಆಮೇಲೆ ಇದ್ದಕ್ಕಿದ್ದಂತೆ ಹೈವೇ ರಸ್ತೆ ಕಡೆ ಮೆರವಣಿಗೆ ಹೊರಡಿತು. ಸಾವಿರ ಸಂಖ್ಯೆಯಲ್ಲಿ ನುಗ್ಗಿ ಬಂದ ಜನರನ್ನ ನೋಡಿದ ಪೊಲೀಸರು ತಬ್ಬಿಬ್ಬಾದ್ರು. ಎಲ್ಲರನ್ನೂ ನಿಲ್ಲಿಸೋಕೆ ಬ್ಯಾರಿಕೇಡ್ಗಳನ್ನು ಅಡ್ಡವಿಟ್ಟು ತಡೆಯೋ ಪ್ರಯತ್ನ ಮಾಡುತ್ತಿದ್ರು. ಆದರೆ ಬ್ಯಾರಿಕೇಡ್ಗಳನ್ನೇ ಎತ್ತಿ ಎಸೆಯೋಕೆ ಶುರು ಮಾಡಿದ್ರು. ಜೊತೆಯಲ್ಲಿ ಪೊಲೀಸರ ಮೇಲೆಯೇ ಕಲ್ಲು ತೂರಾಟ ನಡೆಯಿತು. ಇಷ್ಟಕ್ಕೆ ಸುಮ್ಮನಾಗದ ಕೆಲವರು ಬ್ಯಾರಿಕೇಡ್ಗಳನ್ನು ಕಿತ್ತೆಸೆದು ಸುವರ್ಣಸೌಧದ ಕಡೆ ಹೊರಟು. ಅಷ್ಟೊತ್ತಿಗೆ ಪೊಲೀಸರು ಲಾಠಿ ಹಿಡ್ಕೊಂಡು ರಸ್ತೆ ಮುಂದೆ ನಿಂತು ಕಾಂಪೌಂಡ್ ಹತ್ತಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಹೊರಟವರ ನೇತೃತ್ವ ವಹಿಸಿದ್ದ ಶಾಸಕ ಅರವಿಂದ್ ಬೆಲ್ಲದ್ರನ್ನ ಪೊಲೀಸರು ಎಳ್ಕೊಂಡು ಹೋದರು. ಅರವಿಂದ್ ಬೆಲ್ಲದ್ರನ್ನ ವಶಕ್ಕೆ ಪಡೆದಿದ್ದಾರೆ. ಸ್ವಾಮೀಜಿ ಅವರನ್ನು ಬಂಧಿಸುತ್ತಾರೆ ಅಂತ ಗುಂಪಲ್ಲಿ ಗೋವಿಂದ ಅನ್ನೋ ಹಾಗೆ ಜನರ ನಡುವೆಯೇ ಕಿರುಚಾಟ ಶುರುವಾಯಿತು. ಇಷ್ಟಾಗುತ್ತಿದ್ದಂತೆ ಲಾಠಿ ಹಿಡಿದು ಸುವರ್ಣಸೌಧದ ಕಡೆಗೆ ನುಗ್ಗದಂತೆ ಅಡ್ಡ ನಿಂತಿದ್ದ ಪೊಲೀಸರ ಮೇಲೆ ಪ್ರತಿಭಟನಾಕಾರರು ಕಲ್ಲು ತೂರಿದ್ರು. ಪೊಲೀಸರು ಎದ್ನೋ ಬಿದ್ನೋ ಅಂತ ಹಿಂದಕ್ಕೆ ಓಡುವಂತಾಗಿತ್ತು. ಯಾವಾಗ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತಾರೆ, ಸರ್ಕಾರಿ ಆಸ್ತಿಗೆ, ಐತಿಹಾಸಿಕ ಕಟ್ಟಡಕ್ಕೆ ಹಾನಿ ಮಾಡ್ತಾರೆ ಅಂತ ಗೊತ್ತಾಯಿತು, ಪೊಲೀಸರು ಕೈಗೆ ಲಾಠಿ ತಗೊಂಡ್ರು. ಸಿಕ್ಕವರ ಮೇಲೆ ಚಾರ್ಜ್ ಮಾಡಿದ್ರು. ಆದ್ರೆ ಲಾಠಿ ಚಾರ್ಜ್ನಿಂದ ಪ್ರತಿಭಟನಾಕಾರರ ಆವೇಶ ತಗ್ಗಲಿಲ್ಲ. ವಶಕ್ಕೆ ಪಡೆದ ನಾಯಕರನ್ನ ತಕ್ಷಣ ಬಿಡಬೇಕು ಅಂತ ಕೂಗಾಡಿದ್ರು. ಪೊಲೀಸರ ವಶದಲ್ಲಿದ್ದ ಶಾಸಕ ಬೆಲ್ಲದ ಕುಳಿತಿದ್ದ ವ್ಯಾನ್ ಕೆಳಗೆ ಹೋಗಿ ಕಾರ್ಯಕರ್ತ ಮಲ್ಕೊಂಡ. ಪೊಲೀಸರು ಅಲ್ಲೂ ಲಾಠಿ ರುಚಿ ತೋರಿಸಿದ್ರು. ಪೊಲೀಸರ ಲಾಠಿ ಏಟಿಗೆ ಪ್ರತಿಭಟನಾಕಾರರೇ ನಡೆಸಿದ ಕಲ್ಲು ತೂರಾಟಕ್ಕೆ ಅಡ್ಡಾದಿಡ್ಡಿ ಓಡುವ ವೇಳೆಗೆ ನೂರಾರು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾದವು. ಅದರಲ್ಲೂ ಕೆಲವರಿಗೆ ಬುರುಡೆಯೇ ಓಪನ್ ಆದ್ರೆ ಇನ್ನು ಕೆಲವರು ಪ್ರಜ್ಞೆ ತಪ್ಪಿ ಬಿದ್ರು. ಇಷ್ಟಾದರೂ ಪಂಚಮಸಾಲಿಗಳ ಹೋರಾಟ ನಿಲ್ಲಲಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್, ಜಯಮೃತ್ಯುಂಜಯ ಸ್ವಾಮೀಜಿ ಸುವರ್ಣಸೌಧ ಮುಂದಿನ ಹೆದ್ದಾರಿಯನ್ನೇ ಬಂದ್ ಮಾಡಿ ಪ್ರತಿಭಟನೆಗೆ ಕೂತ್ರು. ಧಿಕ್ಕಾರ ಕೂಗಿದ್ರು. ಯತ್ನಾಳ್, ಸ್ವಾಮೀಜಿ ಹಿಂಬಾಲಕರೆಲ್ಲ ಹೈವೇ ತಡೆದು ಅಡ್ಡಡ್ಡ ಮಲಗಿದ್ರು.
ಹಾಗೆ ಪ್ರತಿಭಟನೆಯನ್ನು ಜಾಸ್ತಿ ಹೊತ್ತು ಮುಂದುವರಿಸಲು ಪೊಲೀಸರು ಅವಕಾಶ ಕೊಡಲಿಲ್ಲ. ಈ ಒಂದು ಹೋರಾಟ ಹತ್ತಿಕ್ಕಲಿಕ್ಕೆ ಕಾಂಗ್ರೆಸ್ನಲ್ಲಿರುವಂತಹ ನಮ್ಮ ಸಮಾಜದ ಕೆಲವೊಂದು ಕಿಡಿಗೇಡಿಗಳು ಮಾಡಿಸುವಂತ ಕೆಲಸ ಇದೆ. ಮುಂದೆ ನೋಡೋಣ ಗುರುಗಳು ಏನ ನಿರ್ಣಯ ಮಾಡ್ತಾರೆ. ಅದು ಸರ್ಕಾರಕ್ಕೆ ನ್ಯಾಯವನ್ನ ಕೇಳಿಕೋಸ್ಕರ ಬಂದಂತ ಸಂದರ್ಭದಲ್ಲಿ ಲಾಠಿಚಾರ್ಜ್ ಮಾಡುವಂತಹ, ಗುಂಡಗಿರಿ ಮಾಡುವಂತಹ, ಇವತ್ತು ಅಮಾಯಕ ರೈತರ ಮೇಲೆ, ಅಮಾಯಕ ವಕೀಲರ ಮೇಲೆ, ಅಮಾಯಕ ಮಹಿಳೆಯರ ಮೇಲೆ ಇವತ್ತು ಲಾಠಿಚಾರ್ಜ್ ಮಾಡುವಂತ ಕೆಳಮಟ್ಟಗಳಿದೆಯಪ್ಪ ಅಂದ್ರೆ ನಾವೇನು ಕರ್ನಾಟಕ ಸ್ವತಂತ್ರ ಕನ್ನಡದಲ್ಲಿದ್ದೇವೋ ಅಥವಾ ಕಾಶ್ಮೀರ ಮತ್ತು ಬಿಹಾರದಲ್ಲಿದ್ದೇವೋ. ಶಾಂತಿಯುತವಾಗಿ ನಡೆಯಬೇಕಿದ್ದ ಪಂಚಮಸಾಲಿ 2A ಮೀಸಲಾತಿ ಪ್ರತಿಭಟನೆ ರಣಾಂಗಣವಾಯಿತು. ಪೊಲೀಸರು ಎಲ್ಲರನ್ನೂ ವಶಕ್ಕೆ ಪಡೆದು ಬಿಡುಗಡೆ ಮಾಡಿದ ಬಳಿಕ ಯತ್ನಾಳ್ ಮಹತ್ವದ ಮೀಟಿಂಗ್ ಮಾಡಿದ್ದು ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈಗಾಗಲೇ 2 ದಿನಗಳ ಅಧಿವೇಶನ ಮುಗಿದಿದ್ದು ನಾಳೆ ಸದನ ರದ್ದಾಗಿದೆ. ಈ ವಾರದಲ್ಲಿ ಇನ್ನುಳಿದ 1 ದಿನ ಪಂಚಮಸಾಲಿ ಹೋರಾಟ ಹಾಗೂ ಲಾಠಿ ಚಾರ್ಜ್ ಸದ್ದು ಮಾಡುವುದು ಗ್ಯಾರಂಟಿ. ಅಲ್ಲಿಗೆ ಮುಡಾ, ವಕ್ಫ್ ವಿಚಾರಗಳಿಂದ ಹಿಡಿದು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಚರ್ಚೆ ಹಳ್ಳ ಹಿಡಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಚಂದ್ರಕಾಂತ್ ಸುಗಂಧಿ ಜೊತೆ ಲೋಹಿತ್, ನ್ಯೂಸ್ 18 ಬೆಳಗಾವಿ.